ಪ್ರತಿಯೊಬ್ಬರಿಗೂ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತದೆ ಸ್ನೇಹಿತರೆ. ಕೊಟ್ಟಂತಹ ಹಣ ವಾಪಸ್ ಬರದೇ ಇರೋದು ಅಥವಾ ಕೊಡಬೇಕಾದವರು ಹಣವನ್ನು ವಾಪಸ್ ಕೊಡದೇ ಇರೋದು. ಇನ್ನು ಕೆಲವೊಂದು ಸರ್ತಿ ನಮ್ಮ ಹತ್ರ ಹಣ ಇಸ್ಕೊಳ್ತಾರೆ, ಅದನ್ನು ವಾಪಸ್ ಕೊಡೋದೇನೇ ಇಲ್ಲ. ಸತಾಯಿಸಿ ನಮ್ಮ ಟೈಮ್ಗೆ ಸರಿಯಾಗಿ ಕೊಡದೆ ಎಷ್ಟೋ ವರ್ಷಗಳ ನಂತರ ನಮಗೆ ಹಣ ಕೊಡ್ತಾರೆ. ಅಷ್ಟೇ ಅಲ್ಲದೆ ಇನ್ನು ಕೆಲವೊಬ್ಬರು ಇರ್ತಾರೆ, ನಮ್ಮ ಹತ್ರ ದುಡ್ಡು ಇಸ್ಕೊಳ್ತಾರೆ, ಅದನ್ನು ವಾಪಸ್ ಕೊಡೋದೇ ಇಲ್ಲ, ಜಗಳ ಮಾಡಿ ಕೈ ಎತ್ತಿಬಿಟ್ಟು ಹೋಗಿಬಿಡ್ತಾರೆ. ಇನ್ನು ಕೆಲವೊಂದು ಸತಿ ಏನಾಗ್ತೈತೆ, ಚೀಟಿ ವ್ಯವಹಾರ, ಬಡ್ಡಿ ವ್ಯವಹಾರ ಅಂತಂದು ಹೇಳಿ ಕೆಲವಷ್ಟು ಜನ ಮಾಡ್ತಿರ್ತೀವಿ. ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಚೀಟಿಯಲ್ಲಿ ಮೋಸ ಮಾಡಿಬಿಡ್ತಾರೆ. ಇಲ್ಲ ಅಂತಂದರೆ ಬಡ್ಡಿಗೆ ಅಂತ ಹಣ ಇಸ್ಕೊಳ್ತಾರೆ, ಬಡ್ಡಿ ಆಸೆಗೆ ಹಣವನ್ನು ಕೊಡ್ತಾರೆ, ಆದರೆ ಸರಿಯಾಗಿ ಬಡ್ಡಿ ಕಟ್ಟೋದಿಲ್ಲ. ಬಡ್ಡಿ ಕೇಳಕ್ಕೆ ಹೋದರೆ ಜಗಳ ಮಾಡ್ತಾರೆ, ಮತ್ತು ಆ ಹಣನೂ ನಮಗೆ ಕೊಡೋದಿಲ್ಲ. ನಮ್ಮ ಹಣ ನಮ್ಗೆ ವಾಪಸ್ ಕೊಟ್ಟರೆ ಸಾಕಪ್ಪ ಅನ್ನೋ ಸ್ಥಿತಿಗೆ ಕೆಲವಷ್ಟು ಜನರ ಪರಿಸ್ಥಿತಿ ಬಂದುಬಿಟ್ಟಿರುತ್ತೆ ಸ್ನೇಹಿತರೆ. ಯಾರೆಲ್ಲ ಇಂತಹ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ಎಷ್ಟೇ ಕೈಯಲ್ಲಿ ದುಡಿದ್ರೂ ₹1 ನಮ್ಮ ಹತ್ರ ನಿಲ್ತಾನೇ ಇಲ್ಲ, ಏನಾದರೂ ಒಂದು ಸಮಸ್ಯೆ ಬರುತ್ತೆ ಅನ್ನೋರು, ಹಣಕಾಸಿನ ಒಂದು ವಿಚಾರದಲ್ಲಿ ಕೈ ತುಂಬ ಸಂಬಳ ಇರುತ್ತೆ, ಆದರೆ ಆ ಸಂಬಳ ಕೈಗೆ ಸಿಗೋದೇ ಇಲ್ಲ. ಮನೆ ಬಾಡಿಗೆ ಕಟ್ಟೋದಕ್ಕೆ, ಲೋನ್ ಕೊಟ್ಟೋದಕ್ಕೆ, ಆರೋಗ್ಯದ ಸಮಸ್ಯೆಗೆ, ಈ ರೀತಿಯಾಗಿ ಹಣ ಬಂದ ತಕ್ಷಣ ಒಂದಲ್ಲ ಒಂದು ಸಮಸ್ಯೆಯಿಂದ ಆ ಹಣ ಖರ್ಚಾಗ್ತಾ ಇದ್ದರೆ, ಇಂಥ ಸಮಸ್ಯೆ ಯಾರೆಲ್ಲರೂ ಅನುಭವಿಸ್ತಿದ್ರಲ್ಲ ಅವರೆಲ್ಲರೂ ಸಹ ಕಲ್ಲುಪ್ಪಿನಿಂದ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಸರಳ ತಂತ್ರಸಾರವನ್ನು 1-2 3 ಸರ್ತಿ ಮಾಡಿ ನೋಡಿ, ನಿಮಗೆ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಉಪ್ಪು ಅಂದ್ರೇ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿಯ ಸ್ವರೂಪವಾದಂಥ ಉಪ್ಪು ಸಮುದ್ರದಿಂದ ಬಂದಿರುತ್ತೆ. ಇಂತಹ ಕಲ್ಲುಪ್ಪನ್ನು ಮನೆಯಲ್ಲಿ ನಾವು ಒಂದು ಗಾಜಿನ ಬೌಲಲ್ಲಿ ನೀರನ್ನು ತುಂಬಿಸಿ, ಆ ನೀರಿಗೆ ಒಂದು ಬಲಗೈಯಲ್ಲಿ ಒಂದು ಮುಷ್ಟಿಯಷ್ಟು ಉಪ್ಪನ್ನು ತಗೊಂಡು ಹಾಕಬೇಕು ಸ್ನೇಹಿತರೆ. ಅದನ್ನು ಯಾವತ್ತು ಮಾಡಬೇಕಂದ್ರೆ ಮಂಗಳವಾರ ಸಾಯಂಕಾಲ ಮಾಡಬೇಕು. ಆ ನೀರಿಗೆ ಉಪ್ಪನ್ನು ಹಾಕಿದ ನಂತರ ಇಡೀ ಮನೆ ತುಂಬ ಯಾವುದೇ ಒಂದು ಜಾಗವನ್ನು ಬಿಡಬಾರ್ದು. ಪ್ರತಿಯೊಂದು ಮೂಲೆಗೂ ಇಡೀ ಮನೆ ತುಂಬ ಓಡಾಡಿ ಆ ಒಂದು ಉಪ್ಪು ಹಾಕಿದಂಥ ಬೌಲನ್ನು ಹಿಡ್ಕೊಂಡು ನಾವು ಮನೆ ತುಂಬ ಓಡಾಡಬೇಕು. ಮತ್ತು ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಆ ನೀರು ಮತ್ತು ಉಪ್ಪು ಹಾಕಿರ್ತೀವಲ್ಲ ಆ ಬೌಲನ್ನು ಒಂದು ಜಾಗದಲ್ಲಿ ಇಡಬೇಕು. ಅಲ್ಲಿ ಯಾರು ಓಡಾಡಬಾರ್ದು. ಅದನ್ನು ಇಡೀ ರಾತ್ರಿ ಮಂಗಳವಾರದ ದಿವಸ ಸಾಯಂಕಾಲ ಇದನ್ನು ಮಾಡಬೇಕು. ಅದು ಇಡೀ ರಾತ್ರಿ ಅದೇ ಜಾಗದಲ್ಲೇ ಇರಬೇಕು. ಮತ್ತು ಬೆಳಗ್ಗೆ ಬುಧವಾರ ದಿವಸ ಬೆಳಗ್ಗೆ 11-12 ಗಂಟೆ ಒಳಗಡೆ ಅದನ್ನು ತೊಗೊಂಡೋಗಿ ನಾವು ಹೊರಗಡೆ ಆದರೂ ಹಾಕ್ಬೋದು, ಇಲ್ಲ ಸಿಂಕಲ್ಲಿ ವಾಶ್ ಬೇಷನ್ನಲ್ಲಿ ಹಾಕ್ಬೋದು. ಇದರಿಂದ ಏನಾಗುತ್ತಂದರೆ ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ದೃಷ್ಟಿ ದೋಷ ಆಗಿರ್ಬೋದು, ಅಥವಾ ಯಾವುದೇ ಮಾಟ ಮಂತ್ರದ ದೋಷ ಆಗಿರ್ಬೋದು, ಅಥವಾ ಎಷ್ಟು ಚೆನ್ನಾಗಿದ್ದಾರಪ್ಪ ಇವರು ಅಂಥೇಳಿ ಅಕ್ಕಪಕ್ಕದವ್ರು ಮಾತಾಡ್ಕೊಂಡಿರೋದಾಗ್ಬೋದು, ಯಾವುದೇ ರೀತಿಯಾದಂಥ ಒಂದು ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಮನೆಯಿಂದ ಹೊರಗಡೆ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸಣ್ಣ ಉಪಾಯವನ್ನು ಮಾಡೋದ್ರಿಂದ 2-3 ಸತಿ ಈ ರೀತಿಯಾಗಿ ಮಾಡೋದ್ರಿಂದ ಹಣಕಾಸಿನ ವ್ಯವಹಾರದಲ್ಲಿ ಎಷ್ಟೋ ಒಂದು ಬದಲಾವಣೆಯನ್ನು ಕಾಣ್ಬೋದು ಸ್ನೇಹಿತರೆ. ಇದಕ್ಕೆ ನಾವು ಹೆಚ್ಚೇನು ದುಡ್ಡನ್ನು ಖರ್ಚು ಮಾಡಬೇಕಾಗಿಲ್ಲ ಸ್ನೇಹಿತರೆ. ಮನೆಯಲ್ಲಿ ಕಲ್ಲುಪ್ಪನ್ನು ಎಲ್ಲರೂ ಅಡುಗೆಗೆ ಉಪಯೋಗಿಸ್ತೀವಿ. ಆ ಉಪ್ಪನ್ನು ತಗೊಂಡು ಈ ಒಂದು ಸರಳ ತಂತ್ರಸಾರವನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು ಹೊರಗಡೆ ಹೋಗುತ್ತೆ ಸ್ನೇಹಿತರೆ. ಇನ್ನೊಂದು ಮುಖ್ಯವಾಗಿ ನಾವು ಕಲ್ಲುಪ್ಪಿನಿಂದ ಮಾಡುವಂಥ ಇನ್ನೊಂದು ತಂತ್ರಸಾರ ಏನಂತಂದರೆ, ನಾವು ಸಂಪಾದಿಸಿ ತಂದಂಥ ಹಣ ಏನಿರುತ್ತಲ್ಲ, ನಮಗೆ ಸ್ಯಾಲ್ರಿ ಅನ್ನೋ ಒಂದು ರೂಪದಲ್ಲಿ ಬಂದಿರುತ್ತೆ. ವ್ಯವಹಾರದಿಂದ ಆಗಿರ್ಬೋದು, ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತಿರ್ತೀವಿ ಅದರಲ್ಲಿ ಲಾಭ ಬಂದಿರ್ಬೋದು, ಅಥವಾ ನಾವು ಕೆಲಸಕ್ಕೆ ಹೋಗಿರ್ತೀವಿ, ಆ ಹಣವನ್ನು ಏನು ತಂದಿರ್ತೀವಲ್ಲ ಆ ಹಣವನ್ನು ನಾವು ಮೊದಲಿಗೆ ತಂದ ತಕ್ಷಣ ಒಂದು ಬೌಲಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತುಂಬಿಸಿ ಅದಕ್ಕೆ 7 ಲವಂಗಗಳನ್ನು ಇಡಬೇಕು. ಅದ್ರ ಮೇಲೆ 7 ಲವಂಗಗಳನ್ನ ಇಟ್ಟ ನಂತರ ಆ ಲವಂಗ ಮುರಿದಿರಬಾರ್ದು, ಮುಕ್ಕಾಗಿರಬಾರ್ದು, ತುಂಬಾ ಹೂವು ಇರಬೇಕು, ಅಂಥ ಲವಂಗಗಳನ್ನ ಇಡಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ವಾರ, ತಿಥಿ, ನಕ್ಷತ್ರ ಅಂತ ಯಾವುದೇ ರೀತಿಯಾದಂಥ ಏನೂ ಇರೋದಿಲ್ಲ ಮಾಡೋದಕ್ಕೆ. ನಿಮ್ಗೆ ಯಾವಾಗ ಸ್ಯಾಲ್ರಿ ಬರುತ್ತಲ್ಲ ಆವಾಗ ಒಂದು ಗಾಜಿನ ಬೌಲಿನ ತುಂಬ ಉಪ್ಪನ್ನು ತುಂಬಿಸಿ ಅದಕ್ಕೆ 7 ಲವಂಗಗಳನ್ನ ಇಟ್ಟು, ನೀವು ತಂದಂಥ ಏನು ನಿಮಗೆ ಸ್ಯಾಲ್ರಿ ರೂಪದಲ್ಲಿ ಬಂದಿರುತ್ತಲ್ಲ ಹಣ, ಆ ಒಂದು ದುಡ್ಡನ್ನು ಅದರ ಮೇಲೆ ಇಡಬೇಕು. ಇಡೀ ರಾತ್ರಿ ಒಂದು ದಿನ ಪೂರ್ತಿ ಅಲ್ಲೇ ಇರಬೇಕು. ಅದಾದ ಮೇಲೆ ಅದನ್ನು ಮಾರನೇ ದಿವಸ ನೀವು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅದನ್ನು ದುಡ್ಡನ್ನು ತೊಗೊಂಡು ಸ್ವಲ್ಪ ನಿಮ್ಮ ಟುಜರಿಯಲ್ಲಿ ಸ್ವಲ್ಪ ಎತ್ತಿಟ್ಟು ಆಮೇಲೆ ನಿಮ್ಮ ಖರ್ಚಿಗೆ ಉಪಯೋಗಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಕೈಯಲ್ಲಿ ಬಂದಂಥ ಹಣಕ್ಕೆ ಆದಂಥ ಯಾವುದೇ ಒಂದು ದೃಷ್ಟಿ ದೋಷಗಳಿರ್ಬೋದು, ಅಥವಾ ನಮ್ಮ ಕೈಗೆ ಹಣ ಸೇರಬಾರ್ದಂಥ ಯಾರಾದರೂ ಯಾವುದೇ ರೀತಿಯಾದಂಥ ಮಾಟ ಮಂತ್ರವನ್ನು ಮಾಡಿಸಿದರೆ ಅದು
ಒಂದು ನಿವಾರಣೆ ಆಗುತ್ತೆ ಸ್ನೇಹಿತರೆ. ಹಣಕಾಸಿನ ವಿಚಾರದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ ಈ ರೀತಿಯಾಗಿ ನಾವು ಮಾಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ. ಮಹಾಲಕ್ಷ್ಮಿ ಮನೆ ಬಿಟ್ಟು ಹೊರಗಡೆ ಹೋಗೋದೇನೇ ಇಲ್ಲ. ನಿಮಗೆ ಕೊಡಬೇಕಾದಂಥ ಹಣ ಬಂದು ಕೈ ಸೇರುತ್ತೆ. ಅಷ್ಟೇ ಅಲ್ಲದೆ ನೀವು ಎಲ್ಲೋ ಹೂಡಿಕೆ ಮಾಡಿದಂಥ ಹಣ ಸಿಕ್ಕಾಕೊಂಡಿರುತ್ತೆ. ಅದು ಸಹ ನಿಮಗೆ ಲಾಭದ ರೂಪದಲ್ಲಿ ಮತ್ತೆ ನಿಮ್ಮ ಮತ್ತೆ ಬಂದು ನಿಮ್ಮ ಕೈ ಸೇರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಕೊಡಬೇಕಾದಂಥ ಯಾವುದೇ ಹಣ ಇದ್ರೂ ಸಹ ಕೊಡಲ್ಲ ಅಂದವರು ಸಹ ನಿಮಗೆ ಅವರು ವಾಪಸ್ ತಂದು ಆ ಹಣವನ್ನು ಕೊಟ್ಟೋಗ್ತಾರೆ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಉಪ್ಪಿನಿಂದ ಯಾವ ರೀತಿಯಾಗಿ ನಾವು ಹಣದ ಆಕರ್ಷಣೆಯನ್ನು ಮಾಡ್ಕೊಳ್ಬೋದು ಅಂತ. ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.